ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಗೈಸ್, ಎಲ್ಲ ಒಬ್ಬ ಕ್ರಿಕೆಟ್ ಆಡೋ ಹುಡುಗನಿಗೂ ಅವ್ನ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ಯಾವಾಗನೋ ಒಂದ್ಸಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಡಬೇಕು ಅಂತ. ಅದೇ ಥರ ಆಸೆ ನನಗೂ ಇತ್ತು. ಆದರೆ ಕಾರಣಾಂತರಗಳಿಂದ ನನಗೆ ಆಸೆಯನ್ನು ನೆರವೇರಿಸ್ಕೊಳಕ್ಕಾಗಲಿಲ್ಲ. ಆದರೆ ಯಾವಾಗಲೂ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ನನಗೆ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ಗೆ ಯಾವತ್ತನ ಚಾನ್ಸ್ ಸಿಗಲಿ ಬರಲೇಬೇಕು ಅಂತ ಒಂದು ಆಸೆ ಇತ್ತು. ಇವತ್ತು ಆಸೆ ನೆರವೇರಿದೆ. ಆ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ವಿಡಿಯೋಲಿ. ಫೈನಲಿ ಐ ಹ್ಯಾವ್ ರೀಚ್ಡ್ ದ ಲೊಕೇಶನ್. ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೂ ಆಗಲ್ಲ ಗೈಸ್. ಐ ಜಸ್ಟ್ ಶೋ ಇಟ್ ಯು, ಇಟ್ಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ, ದ ಹೋಮ್ ಆಫ್ ಕ್ರಿಕೆಟ್, ಕ್ರಿಕೆಟ್ ಗ್ರೌಂಡ್ ಗೈಸ್. ಓ ಮೈ ಗಾಡ್ ಗೈಸ್, ಕ್ರಿಕೆಟ್ ಹುಟ್ಟಿದ್ದು ದೇಶ ಗೈಸ್ ಇದು. ನನಗೆ ಕ್ರಿಕೆಟ್ ಎಷ್ಟು ಇಷ್ಟ ಅಂತ, ನಮ್ಮ ಇಂಡಿಯನ್ಸ್ಗೆ ಕ್ರಿಕೆಟ್ ಎಷ್ಟು ಇಷ್ಟ ಅಂತ. ಆ್ಯಂಡ್ ಫೈನಲಿ ವಿ ಆರ್ ಆಟ್ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ಸ್. ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ ಗೈಸ್. 9:45 ಟೈಮ್ ಇವಾಗ. ಇಂಡಿಯಾ ಲೋಕಲ್ ಟೈಮ್ ಬಂದು ಹತ್ತತ್ರ 2 ಗಂಟೆ ಆಗಿದೆ. ಇನ್ನೊಂದು 15 ಮಿನಿಟ್ಸಲ್ಲಿ ಇಲ್ಲೇ ವಾಪಸ್ ಬಾ ಅಂದವ್ರೆ. ಯಾಕಂದರೆ ಇಲ್ಲಿ ಟೈಮಿಂಗ್ ಅಂದರೆ ಟೈಮಿಂಗು 10 ಗಂಟೆಗೆ ಟೂರ್ ಶುರು ಆಗುತ್ತೆ, 10:30ಗೆ ನನ್ನ ಟೂರು. ಬಟ್ ಅರ್ಧ ಗಂಟೆ ನಮಗೆ ಟೈಮ್ ಕೊಡ್ತಾರೆ ಟು ಸಿ ದ ಮ್ಯೂಸಿಯಮ್. ಅದೊಂದು ಗೂಸ್ ಬಂಪ್ಸ್ ಗೈಸ್, ಗೂಸ್ ಬಂಪ್ಸ್ ಬರ್ತಾಯಿದೆ ನೋಡಿ, ಗೂಸ್ ಬಂಪ್ಸ್. ಲಾರ್ಡ್ ಇನ್ ಕ್ರಿಕೆಟ್ ಗ್ರೌಂಡ್ ಗೈಸ್. ಓ ಮೈ ಗಾಡ್, ಕ್ರಿಕೆಟ್ ಹುಟ್ಟಿದ ದೇಶ ಗೈಸ್, ಕ್ರಿಕೆಟ್ ಹುಟ್ಟಿದ ದೇಶ. ನಾವು ಕ್ರಿಕೆಟ್ ಆಡ್ತಾ ಇರೋ ದೇಶ. ಕ್ರಿಕೆಟ್ ನಮ್ಮ ಊರಲ್ಲಿ ಬಂದ್ಬಿಟ್ಟು ಪೂಜಿಸ್ತಾರೆ. ಆ್ಯಂಡ್ ಇದೊಂದು ಗೇಟ್ ಇದೆ ಇಲ್ಲಿ ಬ್ಯಾಕ್ ಸೈಡು. ಆ್ಯಂಡ್ ಇಲ್ಲಿಂದನೇ ಎಲ್ಲ ಓಡಾಡ್ತಾರೆ ಗೈಸ್. ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಏರಿಯಾ ಥರ ಇದೆ ಗೈಸ್. ಇದೆಲ್ಲ ನೋಡಿದ್ರೆ ರೆಸಿಡೆನ್ಷಿಯಲ್ ಏರಿಯಾ ಇದೆ. ಎಷ್ಟು ಲಕ್ಷ ಕೋಟಿ ಇರ್ಬೋದು ಇದೆಲ್ಲ ರಿಯಲ್ ಎಸ್ಟೇಟು. ಬಟ್ ವಂಡರ್ಫುಲ್ ಫೀಲಿಂಗ್ ಗೈಸ್. ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಲಾರ್ಡ್ಸ್. ಆ್ಯಂಡ್ ನನಗೆ ಬಂದ್ಬಿಟ್ಟು ಕ್ಲೈವ್ ಲಾಯ್ಡ್ದವ್ರದ್ದು ಫೋಟೋ ಕಾಣಿಸ್ತಾ ಇದೆ. ಫಸ್ಟು 1975 ವರ್ಲ್ಡ್ ಕಪ್ ಫೋಟೋ ಒಳಗಡೆ. ವರ್ಲ್ಡ್ ಕಪ್ಪದು 87, 83 ವರ್ಲ್ಡ್ ಕಪ್ದು ಎಲ್ಲ ಇಟ್ಟಿದ್ದಾರೆ ಮಾರ್ನಿಂಗ್ ಮುಂಚೆಲ್ಲ. ಬಟ್ ಜಸ್ಟ್ ಮುಂದೆಗಡೆ ನೋಡಿದ್ರಿ ಅಂದರೆ ನೀವು ಅಲ್ಲಿ ನೋಡಿದ್ರಿ ಅಂದರೆ ಕ್ಲೈವ್ ಲಾಯ್ಡ್ ಅವ್ರದ್ದು ಫೋಟೋ ಹಾಕಿಟ್ಟಿದ್ದಾರೆ. ಲೆಜೆಂಡರಿ ವೆಸ್ಟ್ ಇಂಡೀಸ್ ಕ್ಯಾಪ್ಟನ್, ಫಸ್ಟ್ ವಿನ್ನರು. ಬಟ್ ಇವಾಗ ವೆಸ್ಟ್ ಇಂಡೀಸ್ ಟೀಮ್ ಏನಾಗಿದೆ ಗತಿ ಅಂದ್ಬಿಟ್ಟು ನಿಮ್ಗೆ ಗೊತ್ತು. ಜಾನ್ಸ್ ವುಡ್ ಲಾಡ್ಜ್ ಅಂತ ಏನಿದೆ ಈ ಏರಿಯಾಲೇ ನಮ್ಮ ವಿರಾಟ್ ಕೊಹ್ಲಿನೂ ಅನುಷ್ಕಾ ಅವರು ಶಿಫ್ಟ್ ಆಗಿದ್ದಾರೆ ಅಂತಾರೆ. ಅವರೇ ಯಾವುದೋ ಇದೇ ಥರ ಅಪಾರ್ಟ್ಮೆಂಟು ಇಲ್ಲ ಯಾವುದೋ ಒಂದು ಇಂಡಿವಿಜುವಲ್ ಹೌಸಲ್ಲೋ ಇರ್ತಾರೆ. ಅವ್ರ ಅಡ್ರೆಸ್ ಯಾವುದು ಕ್ಲಿಯರ್ ಆಗಿಲ್ಲ. ಬಟ್ ಅವ್ರನ್ನ ಬಂದ್ಬಿಟ್ಟು ಸುಮಾರು ಸಲ ಈ ಒಂದು ಏರಿಯಾಲೇ ಸೈಟ್ ಮಾಡಿದ್ದಾರೆ ಅಂತ ಆನ್ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಸುಮಾರು ವೀಡಿಯೋಗಳನ್ನ ನೋಡಿರ್ತೀರ. ಸೊ ರೀಸೆಂಟ್ಲಿ ಅವರು IPLಗೆ ಮುಂಚೆ ಕೂಡ ಲಾರ್ಡ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದನ್ನು ನೋಡ್ತೀರಾ. ಅವರು ಸಮ್ವೇರ್ ಅರೌಂಡ್ ದಿಸ್ ಏರಿಯಾಲೇ ಇರ್ತಾರೆ ಗೈಸ್. ಈ ಲಿವ್ಸ್ ಅರೌಂಡ್ ಸೆಂಟ್ ಜಾನ್ಸ್ ವುಡ್ ಏರಿಯಾ. ತುಂಬ ಒಳ್ಳೆ ಏರಿಯಾ, ಒಳ್ಳೆ ಪಾರ್ಶ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾ. ಸೊ ಗೈಸ್, ಎಂಟ್ರಿ ಆದಮೇಲೆ ಈ ಪಾಯಿಂಟಿಂದ ಯಾವುದೇ ಥರ ವೀಡಿಯೋ ಮಾಡೋಕ್ಕೆ ಅಲೌಡ್ ಇರಲಿಲ್ಲ. ಆದರೆ ಎಷ್ಟು ಬೇಕಾದರೂ ಫೋಟೋಗಳು ತಗೊಳ್ಳಿ ಅಂತ ಹೇಳಿದ್ರು. ಸೊ ಫೋಟೋಗಳ ಮೇಲೇ ಈ ಒಂದು ವೀಡಿಯೋ ಬೇಸ್ಡ್ ಆಗಿರುತ್ತೆ. ಮತ್ತು ಫುಲ್ ವೀಡಿಯೋನ ಬಂದ್ಬಿಟ್ಟು ನಾನು ಏನೇನು ನೋಡಿದೆ, ಏನೇನು ಅನುಭವಿಸ್ದೆ, ಅದರಿಂದ ಸ್ಟೋರಿ ಏನು ಅಂತ ನಾನು ವಾಯ್ಸ್ ಓವರಲ್ಲೇ ತಿಳಿಸ್ತೀನಿ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಇಲ್ಲಿ ಹೆಂಗೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೋಬೋದು, ಇಲ್ಲಿ ಹೆಂಗೆ ಬರ್ಬೋದು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಸೊ ಈ ಒಂದು ಟಿಕೆಟ್ನ ನೀವು ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಪಡ್ಕೋಬೋದು. ಇದರ ಪ್ರೈಸ್ ಬಂದ್ಬಿಟ್ಟು 32 ಪೌಂಡ್ಸ್. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಆಫ್ಟರ್ ಫಾರೆಕ್ಸ್ ಚಾರ್ಜ್ 4,447 ರೂಪಾಯಿ ಬಿದ್ದಿದೆ ಗೈಸ್. ವಿತ್ ದಟ್ ಬೀಯಿಂಗ್ ಸೆಡ್ ಗೈಸ್, ಎಂಟ್ರ್ ಆಗಿದ ತಕ್ಷಣ ನಮಗೆ ಈ ಥರ ಒಂದು ವೆಯ್ಟಿಂಗ್ ರೂಮಲ್ಲಿ ಕೂರಿಸ್ತಾರೆ ಒಂದು 10 ನಿಮಿಷ ನಮ್ಮ ಟೂರ್ ಗೈಡ್ ಬರೋವರೆಗೂ. ಬಟ್ ಈ ವೆಯ್ಟಿಂಗ್ ರೂಮಲ್ಲಿ ಇದ್ದಿದ್ದು ಲೆಜೆಂಡರಿ ಐಟಮ್ಗಳು ನೋಡಬೇಕಲ್ಲ ಗೈಸ್ ನೀವು. ಯಪ್ಪ, ಒಂದ್ರ ಮೇಲೆ ಒಂದು ಗೈಸ್. ಸಚಿನ್ ಅವ್ರ ಸೈನ್ಡ್ ಜರ್ಸಿ, ಲಕ್ಷ್ಮಣ್ ಅವ್ರ ಸೈನ್ಡ್ ಜರ್ಸಿ, ಸುನಿಲ್ ಗವಾಸ್ಕರ್ ಅವ್ರು ಯೂಸ್ ಮಾಡಿದ್ದು ಈ ಸ್ಕಲ್ ಕ್ಯಾಪು, ಅವರ ಡ್ರಾಯಿಂಗು ಎಲ್ಲ ಇತ್ತು ಗೈಸ್ ಇಲ್ಲಿ. ಇಮಿಡಿಯೇಟ್ಲಿ ಆಫ್ಟರ್ ದಟ್ ಈ ಥರ ರೂಮಿಂದ ಎಂಟ್ರಿ ಆಗ್ತೀವಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಿನ ಮ್ಯೂಸಿಯಮ್ ಒಳಗಡೆ. ನಿಮ್ಗೆ ಹತ್ತಿರ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಅಲ್ಲೆಲ್ಲ ಐಟಮ್ಗಳನ್ನೆಲ್ಲ ನೋಡ್ಕೊಳಕ್ಕೆ. ಈ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಿನ ಮ್ಯೂಸಿಯಮ್ ಏನಿದೆ ಇದು ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಸ್ಪೋರ್ಟಿಂಗ್ ಮ್ಯೂಸಿಯಮ್ ಆಗಿರುತ್ತೆ. ವಿತ್ ಮೋರ್ ದೆನ್ 80,000 ಆರ್ಟಿಫ್ಯಾಕ್ಟ್ಸ್ ಅವೈಲೇಬಲ್ ಹಿಯರ್.
ಸೊ ಒಳಗಡೆ ಬಂದಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಗ್ರೇಟ್ ವಸೀಂ ಅಕ್ರಮ್ ಅವರ ಸ್ವೆಟರ್ ನೋಡೋಕ್ಕೆ ಸಿಗುತ್ತೆ. ಜಸ್ಟ್ ಅದ್ರ ಕೆಳಗಡೆನೆ ಇಂಡಿಯನ್ ಕ್ರಿಕೆಟ್ನ ಚೇಂಜ್ ಮಾಡಿದ ಅಂತ 1983 ಕಪಿಲ್ ದೇವ್ ಅವ್ರು ಗೆದ್ದಿದ್ದು ವರ್ಲ್ಡ್ ಕಪ್ ಕಾಣುತ್ತೆ ನಿಮಗೆ. ಸೊ ಇದ್ರ ಆಪೋಸಿಟಲ್ಲಿ ನಿಮಗೆ ಆ್ಯಶಸ್ ಅರ್ನ್ ಕಾಣುತ್ತೆ ಗೈಸ್. ಇದೇನೇ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಡೋಂತಹ ಸೀರೀಸಿನ ವಿನ್ನಿಂಗ್ ಟ್ರೋಫಿ. ಬಟ್ ಇದು ಬಂದ್ಬಿಟ್ಟು ಒರಿಜಿನಲ್ಲು, ಇದನ್ನು ಇಲ್ಲೇ ಇಟ್ಟಿರ್ತಾರೆ. ಬಟ್ ಇದರದ್ದು ರೆಪ್ಲಿಕಾ ವರ್ಷನ್ ಪ್ಲೇಯರ್ಗಳಿಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಕೊಡೋದು ಇದು. ಆ್ಯಂಡ್ ಬರೀ ಇವು ಅಲ್ದರೆ 2 ಫ್ಲೋರ್ ಅಂದರೆ ಗ್ರೌಂಡ್ ಪ್ಲಸ್ 1 ಫ್ಲೋರ್ ಫುಲ್ಲು ಬರೀ ಇಂಥ ಆರ್ಟಿಫೆಕ್ಟ್ಸ್, ಜರ್ಸಿಗಳು, ಸೈನ್ ಜರ್ಸಿಗಳು, ಬ್ಯಾಟ್ಸು ಮತ್ತು ನಮ್ಮ ಫೀಮೇಲ್ ಕ್ರಿಕೆಟರ್ಸ್ಗಳದ್ದು ಆ್ಯಂಡ್ ಅ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಗೈಸ್. ಹತ್ತತ್ರ 80,000 ಆರ್ಟಿಫೆಕ್ಟ್ಸ್ ಇದೆ ಇಲ್ಲಿ ನೋಡಬೇಕಾಗಿರೋಂಥದ್ದು. ಅದು ಮಾತ್ರ ಅಲ್ಲ, ದಿ ಐಕಾನಿಕ್ ಜರ್ಸಿನೂ ಐತಿ ಇಲ್ಲಿ. ಇದಾಗ್ತಿದ್ದಂಗೆ ಈ ಲಾಂಗ್ ರೂಮಿಗೆ ಕರ್ಕೊಂಬರ್ತಾರೆ ಗೈಸ್. ಈ ಲಾಂಗ್ ರೂಮ್ದು ಲೆಜೆಂಡರಿ ಏನಿದೆ ಅಂದರೆ ಕ್ರಿಕೆಟ್ಸ್ ಗ್ರೇಟೆಸ್ಟ್ ಎವರ್ ಪ್ಲೇಯರ್ಸ್ ಯಾರ್ಯಾರೆಲ್ಲ ಈ ಗೇಮ್ನ ಆಡಿದಾರೋ, ಮೇ ಇಟ್ ಬಿ ಟೆಂಡೂಲ್ಕರ್, ಮೇ ಇಟ್ ಬಿ ಎನಿಬಡಿ, ಮೇ ಇಟ್ ಬಿ ವಿರಾಟ್ ಕೊಹ್ಲಿ ಇನ್ ಮಾಡರ್ನ್ ಡೇ ಆ್ಯಂಡ್ ಮೇ ಇಟ್ ಬಿ ಶುಭ್ಮನ್ ಗಿಲ್ ಇನ್ ದ ಫ್ಯೂಚರ್, ಎಲ್ಲರೂ ಲಾರ್ಡ್ಸಲ್ಲಿ ಆಡಿದವರು ಇದೇ ಐಕಾನಿಕ್ ಲಾಂಗ್ ರೂಮಿಂದ ನಡ್ಕೊಂಡು ಆಚೆ ಹೋಗ್ತಾರೆ ಗೈಸ್. ಎಷ್ಟು ಫೀಲಿಂಗ್ ಈ ಒಂದು ಜಾಗದಲ್ಲಿ ಇತ್ತು ಅಂದರೆ ನನಗೆ ಗೂಸ್ ಬಾಂಬ್ಸ್ ಬರ್ತಾಯಿತ್ತು ಗೈಸ್. ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಿಡಿಸ್ಕೊಳ್ಳುವಾಗ ನನಗೆ ಐ ವುಡ್ ನೆವರ್ ಫರ್ಗೆಟ್ ದಿಸ್ ಒನ್ ಇಮೇಜ್ ಇನ್ ಮೈ ಲೈಫ್ ಗೈಸ್. ಲಾಂಗ್ ರೂಮ್ ಆಗಿದ ತಕ್ಷಣ ಈ ಸ್ಟೇರ್ ಕೇಸಿಂದ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ ಟುವರ್ಡ್ಸ್ ದ ಪ್ಲೇಯರ್ಸ್ ಡ್ರೆಸ್ಸಿಂಗ್ ರೂಮ್. ಹೋಮ್ ಆ್ಯಂಡ್ ಅವೇ ಎರಡೂ ಇರ್ತದೆ ಗೈಸ್. ಜಸ್ಟ್ ಇಮ್ಯಾಜಿನ್, ಈ ಒಂದು ಸ್ಟೇರ್ ಕೇಸಿಂದಾನೇ ನಮ್ಮ ಗ್ರ್ಯಾಂಡ್ ಫಾದರ್ ಎರಾ ಅಂದರೆ ಕಪಿಲ್ ದೇವ್ ಅವರ ಎರಾಯಿಂದ ಹಿಡಿದು ಸುನಿಲ್ ಗವಾಸ್ಕರ್, ರವಿ ಶಾಸ್ತ್ರಿ ಇಂಥ ದೊಡ್ಡ ದೊಡ್ಡ ಪ್ಲೇಯರ್ಗಳಿಂದ ಹಿಡಿದು ಆ್ಯಂಡ್ ಟೆಂಡೂಲ್ಕರ್, ಅಗರ್ಕರ್, ಗಂಗೂಲಿ, ಡ್ರಾವಿಡ್ ಇಂಥವರಿಂದ ಹಿಡಿದು ಇವತ್ತಿನ ವಿರಾಟ್ ಕೊಹ್ಲಿ, ರೋಹಿತ್ ಆ್ಯಂಡ್ ಫ್ಯೂಚರಿನ ಶುಭ್ಮನ್ ಗಿಲ್, ಸೂರ್ಯವಂಶಿ ಎಲ್ಲರೂ ಇದೇ ಐಕಾನಿಕ್ ಸ್ಟೇರ್ಸಿಂದ ಕೆಳಗಡೆ ಇಳಿದು ಬಂದಿದ್ದಾರೆ, ಮೇಲೆ ಹತ್ಕೊಂಡು ಹೋಗಿದ್ದಾರೆ ಗೈಸ್. ಎಂಥ ಒಂದು ಜಾಗ ಗೈಸ್ ಇದು. ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಈ ಒಂದು ಜಾಗದಲ್ಲಿ ಆ ಒಂದು ರೈಲಿಂಗ್ಸ್ನ ಮುಟ್ಟೋಕ್ಕೂ ನನಗೆ ಬಂದ್ಬಿಟ್ಟು ಅಷ್ಟೊಂದು ಒಂಥರ ಕೈಯೆಲ್ಲ ಗಡಗಡ ಅಂತೈತೆ ಗೈಸ್. ಐ ರಿಯಲಿ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ಹೌ ಐ ವಾಸ್ ಫೀಲಿಂಗ್ ಅಟ್ ದಿಸ್ ಮೂಮೆಂಟ್. ಈ ಒಂದು ಸ್ಟೆಪ್ಗೆ ಅಷ್ಟೊಂದು ಹಿಸ್ಟ್ರಿ ಇದೆ. ಇಟ್ ಇಸ್ ಸೀನ್ ಕ್ರಿಕೆಟ್ ಗ್ರೋ ಓವರ್ ದಿ ಪೀರಿಯಡ್ ಆಫ್ 120 ಇಯರ್ಸ್. ಒಂದು ಕಾಲದಲ್ಲಿ ಆಸ್ಟ್ರೇಲಿಯಾ ಡಾಮಿನೇಟ್ ಮಾಡ್ತು, ಒಂದು ಕಾಲದಲ್ಲಿ ಇಂಗ್ಲೆಂಡ್ ಡಾಮಿನೇಟ್ ಮಾಡ್ತಿದ್ದು, ಇವತ್ತು ಇಂಡಿಯಾ ಡಾಮಿನೇಟ್ ಮಾಡ್ತಾಯಿದೆ. ಆ್ಯಂಡ್ ದಿಸ್ staircase has been the witness of all those players who went through this amazing game to play this game. Oh my god, explain ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಥರ ಒಂದು ಸಣ್ಣ ಪ್ಯಾಸೇಜಿಂದ ನಮಗೆ ಹೋಮ್ ಡ್ರೆಸ್ಸಿಂಗ್ ರೂಮ್ ಕಡೆ ಕರ್ಕೊಂಡು ಹೋಗ್ತಾರೆ ಗೈಸ್. ಆ್ಯಂಡ್ ಇದೇನೆ ಇಂಗ್ಲೆಂಡಿನ ಹೋಮ್ ಡ್ರೆಸ್ಸಿಂಗ್ ರೂಮ್. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಸೋ ಮೆನಿ ಇಯರ್ಸ್ ಇಂಗ್ಲೆಂಡು ಇದೇ ಒಂದು ಡ್ರೆಸ್ಸಿಂಗ್ ರೂಮ್ನ ಯೂಸ್ ಮಾಡಿದ್ದಾರೆ. ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದನ್ನು ಯೂಸ್ ಮಾಡಲ್ಲ. ಇಂಗ್ಲೆಂಡ್ ಅವರ ಹೋಮ್ ಡ್ರೆಸ್ಸಿಂಗ್ ರೂಮ್ ಇದು. ಸೊ ಲಾರ್ಡ್ಸ್ಗೆ ಬರೋರೆಲ್ಲ ಇಂಗ್ಲೆಂಡ್ ಹೋಮ್ ಡ್ರೆಸ್ಸಿಂಗ್ ರೂಮ್ ಇದೇನೆ. ಆ್ಯಂಡ್ ಅದರ ಎದುರುಗಡೆನೇ ಇದೆ ಹಾನರ್ಸ್ ಬೋರ್ಡು. ಇಲ್ಲಿ ಸೆಂಚುರಿ ಹೊಡೆದವ್ರದ್ದು ಮತ್ತು 5 ವಿಕೆಟ್ ತೆಗೆದವ್ರದ್ದು ಹಾನರ್ಸ್ ಇಲ್ಲಿ ಹೆಸರು ಬರುತ್ತೆ. ಬಟ್ ಇದಕ್ಕಿಂತ ಜಾಸ್ತಿ ಎಕ್ಸೈಟಿಂಗ್ ಆಗಿದ್ದು ನಮ್ಮ ಅವೇ ಡ್ರೆಸ್ಸಿಂಗ್ ರೂಮ್ ನೋಡೋಕ್ಕೆ. ಎಸ್, ದ ಐಕಾನಿಕ್ ಲಾರ್ಡ್ಸ್ ಬ್ಯಾಲ್ಕನಿ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಿತ್ತಲ್ಲ ಗೈಸ್. ಇಲ್ಲೇ ನಮ್ಮ ಸೌರವ್ ಗಂಗೂಲಿ ಶರ್ಟ್ ಬಿಟ್ಬಿಟ್ಟು ಸುತ್ತಿದ್ದು, ಇಲ್ಲೇ ಕಪಿಲ್ ದೇವ್ ಕಪ್ಪೆತ್ತಿದ್ದೇನೋ. ಆ್ಯಂಡ್ ನಮ್ಮ ಇಂಡಿಯನ್ ಕ್ರಿಕೆಟ್ಗೆ ಎಷ್ಟು ಒಂದು ಕೊಡುಗೆ ಕೊಟ್ಟಿರೋಂಥ ಲಾರ್ಡ್ಸ್ ಬ್ಯಾಲ್ಕನಿ ಇದು. ಆ್ಯಂಡ್ ಇಲ್ಲಿಂದನೇ ಐತೆ ಲಾರ್ಡ್ಸಿನ ಐಕಾನಿಕ್ ಹಾನರ್ಸ್ ಬೋರ್ಡ್. ಆ್ಯಂಡ್ ಗೈಸ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಈ ಒಂದು ಹಾನರ್ಸ್ ಬೋರ್ಡ್ ಮೇಲೆ ಗ್ರೇಟ್ ಸಚಿನ್ ತೆಂಡೂಲ್ಕರ್ದಾಗಲಿ ಅವ್ರ ಮಾಡರ್ನ್ ಗ್ರೇಟ್ ವಿರಾಟ್ ಕೊಹ್ಲಿದಾಗಲಿ ಇಬ್ಬರದು ಹೆಸರಿಲ್ಲ ಗೈಸ್. ಸೊ ನಮ್ಮ ಟೂರ್ ಗೈಡ್ ಒಂಚೂರು ಫನ್ ಮಾಡ್ತಾಯಿದ್ರು, ಬಟ್ ದಟ್ಸ್ ಆಲ್ ರೈಟ್. ಬಟ್ ಈ ಲಾರ್ಡ್ಸ್ ಪೆವಿಲಿಯನ್ ಆರ್ ದ ಲಾರ್ಡ್ಸ್ ಬ್ಯಾಲ್ಕನಿ ಏನಂತಾರೆ, ಇಲ್ಲಿ ಫೋಟೋ ತೆಗೆಸ್ಕೊಳೋ ಒಂದು ಫೀಲ್ ಇದೆಯಲ್ಲ ಗೈಸ್, ನನಗೆ ಎಷ್ಟು ತೆಗೆಸ್ಕೊಂಡ್ರೂ ಸಾಲ್ತಾ ಇರಲಿಲ್ಲ ಗೈಸ್. ಹೋಗಿ ಯಾರ್ಯಾರ ಕೈಯಲ್ಲೋ ಫೋನ್ ಕೊಟ್ಬಿಟ್ಟು ಸುಮ್ಮನೆ ತೆಗೆಸ್ಕೊತಾನೆ ಇದೆ. ಬಿಕಾಸ್ ದಟ್ ವಾಸ್ ಸಚ್ ಅ ಲವ್ಲಿ ಫೀಲಿಂಗ್. ರೈಟ್, ಪ್ಲೇಸ್ ಡ್ರೆಸ್ಸಿಂಗ್ ರೂಮ್ ಆಗಿದ ತಕ್ಷಣ ನಮ್ಮನ್ನು ಗ್ರೌಂಡ್ ಕಡೆ ಕರ್ಕೊಬರ್ತಾರೆ. ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಲಾರ್ಡ್ಸ್ನ ಗ್ರೇಟ್ ಪೆವಿಲಿಯನು ಮತ್ತು ಮೀಡಿಯಾ ಬಾಕ್ಸು. ಸೊ ಇಲ್ಲಿ ನಿಂತ್ಕೊಂಡು ಒಂಚೂರು ಗ್ರೌಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂಚೂರು ಗ್ರೌಂಡದ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ, ಒಂಚೂರು ಫೋಟೋಗ್ರಾಫ್ಸು ಅವು ಇವು ತಗೋಬೋದು. ಆ್ಯಂಡ್ ಗ್ರೌಂಡ್ ಡೈಮೆನ್ಷನ್ಸು, ಗ್ರೌಂಡ್ದು ಸ್ಟ್ಯಾಂಡರ್ಡ್ಸ್ ಏನಿರಬೇಕು ಅಂತ ಒಂಚೂರು ನಮ್ಮ ಟೂರ್ ಗೈಡ್ ಬ್ಯಾಕ್ ಸೈಡಲ್ಲಿ ನಿಂತಿದ್ದಾರೆ ನೋಡಿ. ಅವ್ರ ಹೆಸರೇನೋ ಆಟ್ಕಿನ್ಸನ್ ಅಂತ ಏನೋ ಇತ್ತು, ನಾನು ಮರ್ತುಬಿಟ್ಟೆ. ಬಟ್ ಅವ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಲುಕ್ ಎಟ್ ದ ಬ್ಯೂಟಿ ಆಫ್ ದಿಸ್ ಗ್ರೌಂಡ್ ಗೈಸ್. ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಗೈಸ್. 200 ಇಯರ್ಸ್ ಹಳೆಯ ಗ್ರೌಂಡ್ ಗೈಸ್ ಇದು.
ಇಲ್ಲಿ ಕರ್ಕೊಂಬರ್ತಾರೆ. ಫುಲ್ ಕ್ಲೀನಾಗಿ ಫೋಟೋ ಗಿಟೋ ಹೊಡ್ಸ್ಕೊಬೋದು. ರೈಟ್, ಅದಾಗಿದ ತಕ್ಷಣ ಸೀದಾ ನಮ್ಮನ್ನು ಕರ್ಕೊಂಬರೋದು ನಮ್ಮ ಲಾರ್ಡ್ಸಿನ ಮೀಡಿಯಾ ಸೆಂಟರ್ಗೆ. ಆ್ಯಂಡ್ ಇಲ್ಲಿ ಕೂತ್ಕೊಂಡು ಎಂತೆಂಥ ಗ್ರೇಟೆಸ್ಟ್ ಕಾಮೆಂಟೇಟರ್ಸು ಮತ್ತು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಬಂದ್ಬಿಟ್ಟು ಕ್ರಿಕೆಟ್ನ ರಿಪೋರ್ಟ್ ಮಾಡ್ತಾಯಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಗೈಸ್. ಸುಮಾರು ಲೆಜೆಂಡ್ಗಳ ಹೆಸರು ಐತೆ, ಲೈಕ್ ಹರ್ಷ ಬೋಗ್ಲೆ ಅವರು ಇವರೆಲ್ಲರೂ ಬಂದು ಇದೇ ಥರ ಜಾಗದಲ್ಲೇ ಅದು ಎಲ್ಲೆಲ್ಲಿ ಕೂತ್ಕೊಂತಾರೆ ಗೊತ್ತಿಲ್ಲ, ಬಟ್ ಇದೇ ಜಾಗದ ಇದೇ ಮೀಡಿಯಾ ಸೆಂಟ್ರಿಂದ ಕೂತ್ಕೊಂಡು ಅವ್ರು ಕಾಮೆಂಟ್ರಿ ಮಾಡ್ತಾರೆ, ನ್ಯೂಸ್ ಬರೀತಾರೆ. ಗೈಸ್ ನೋಡಿದ್ರಲ್ಲ, ಇದೇನೇ ನಮ್ಮ ಬ್ಯೂಟಿಫುಲ್ ಲಾರ್ಡ್ಸ್, ಹೋಮ್ ಆಫ್ ಕ್ರಿಕೆಟ್. ಇಲ್ಲೇ ಕ್ರಿಕೆಟ್ ಹುಟ್ಟಿದ್ದು. ಓ ಮೈ ಗಾಡ್ ಗೈಸ್, ಎಂಥ ಫೀಲಿಂಗು ಗೈಸ್. ಒಂದೊಂದೂ ಒಳ್ಳೆ ಒಳ್ಳೆ ಸ್ಟೋರಿಗಳು ಹೇಳ್ತಾಯಿದ್ರು. ನಾನು ಆಲ್ರೆಡಿ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ, ಬಟ್ ಸುಮಾರು ಫೋಟೋಸ್ ಹಿಡ್ದಿದ್ದೀನಿ. ಆ ಫೋಟೋಸ್ದು ಸ್ಟೋರಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಇಲ್ಲೇ ಮುಗಿಸೋಣ, ಇಲ್ಲ ಮುಂದಕ್ಕೆ ಹೋಗೋಣ, ಏನು ಕತೆ. ಬೈ ಗೈಸ್, ಇಟ್ ವಾಸ್ ವಂಡರ್ಫುಲ್ ಗೈಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂಚೂರು ಸೊವೆನಿಯರ್ಸ್ ಕೂಡ ಎತ್ತಾಕೊಂಡಿದ್ದೀನಿ. ಬಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ನಾನು ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ವೀಡಿಯೋ ಸಿಗ್ತೀನಿ. ಬಾಯ್.